ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ, ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಇಲ್ಲಿ ಮಹಿಳೆಯರು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಇದಾಗಿದೆ. ಹೌದು, ಇಲ್ಲಿ ಉದ್ಯೋಗಿನಿ ಸ್ಕೀಮ್ನ ಮೂಲಕ ರಾಜ್ಯದ ಮಹಿಳೆಯರಿಗೆ 1 ಲಕ್ಷದಿಂದ 3 ಲಕ್ಷವರೆಗೆ ಸಾಲ ಸೌಲಭ್ಯ ತುಂಬಾ ಸುಲಭವಾಗಿ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ನೇರವಾಗಿ ಜಮಾ ಆಗುವಂತದ್ದು. ಇದು ಬಂದು ಸರ್ಕಾರದ ಸ್ಕೀಮ್ ಆಗಿರುತ್ತೆ. ಸೊ ಈ ಸ್ಕೀಮ್ ಮೂಲಕ ಸ್ವಂತವಾಗಿ ವ್ಯಾಪಾರ ಅಥವಾ ಉದ್ಯಮವನ್ನು ಶುರು ಮಾಡುವಂತಹ ಮಹಿಳೆಯರು ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ ತುಂಬಾ ಸುಲಭವಾಗಿ ಸಿಂಪಲ್ ಡಾಕ್ಯುಮೆಂಟ್ಸ್ಗಳ ಮೂಲಕ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ 1 ಲಕ್ಷದಿಂದ 3 ಲಕ್ಷವರೆಗೆ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಉದ್ಯೋಗಿನಿ ಸ್ಕೀಮ್ ಅಂದ್ರೇನು, ಯಾವೆಲ್ಲ ವ್ಯಾಪಾರವನ್ನು ಶುರು ಮಾಡಲು ಈ ಸ್ಕೀಮ್ನ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ 1 ಲಕ್ಷದಿಂದ 3 ಲಕ್ಷವರೆಗೆ ಸಾಲವನ್ನು ಪಡೆದುಕೊಳ್ಳಬಹುದು, ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸುವುದು ಎಲ್ಲಿ, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗೆ, ಡಾಕ್ಯುಮೆಂಟ್ಸ್ಗಳು ಏನು ಬೇಕು, ಯಾವೆಲ್ಲ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದು, ಅರ್ಹತೆ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಹಾಗೆಯೇ ಅನೇಕ ಜನ ಈ ವಿಡಿಯೋವನ್ನು ನೋಡ್ತಾ ಇದ್ರ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಇಲ್ಲಿ ಈ ಉದ್ಯೋಗಿನಿ ಸ್ಕೀಮ್ಗೆ ಅರ್ಜಿ ಹಾಕೋದು ಹೇಗೆ, ಎಲ್ಲಿ ಎನ್ನುವ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಉದ್ಯೋಗಿನಿ ಸ್ಕೀಮ್ ಎಂದರೇನು ಅಂದ್ರೆ ಸ್ನೇಹಿತರೆ, ಇಲ್ಲಿ ಸ್ವಂತವಾಗಿ ಉದ್ಯಮ ಅಥವಾ ವ್ಯಾಪಾರವನ್ನು ಶುರು ಮಾಡಬೇಕು ಅಂತ ಇರುವ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಈ ಉದ್ಯೋಗಿನಿ ಸ್ಕೀಮ್ ಮೂಲಕ 1 ಲಕ್ಷದಿಂದ 3 ಲಕ್ಷವರೆಗೆ ಸಾಲವನ್ನು ಕೊಡ್ತಾ ಇದೆ. ಹೌದು, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ವ್ಯಾಪಾರ ಅಥವಾ ಉದ್ಯಮವನ್ನು ಶುರು ಮಾಡುವಂತಹ ಮಹಿಳೆಯರು ಖಾಸಗಿ ಸಾಲಗಾರರಿಂದ ಸಾಲವನ್ನು ಪಡೆದು ಹೆಚ್ಚಿನ ಬಡ್ಡಿದರವನ್ನು ಪಾವತಿ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ರಾಜ್ಯ ಸರ್ಕಾರ ಮಹಿಳೆಯರಿಗೆ ತುಂಬಾ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಕೊಟ್ಟು ಮಹಿಳೆಯರು ವ್ಯಾಪಾರವನ್ನು ಶುರು ಮಾಡಿ ಸ್ವಾವಲಂಬಿ ಜೀವನವನ್ನು ನಡೆಸಲು ಈ ಸ್ಕೀಮ್ ಮೂಲಕ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಬನ್ನಿ ನೋಡೋಣ, ಇಲ್ಲಿ ಮಹಿಳೆಯರು ಯಾವ ವ್ಯಾಪಾರಕ್ಕೆ ಈ ಸ್ಕೀಮ್ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ, ಇಲ್ಲಿ ಮಹಿಳೆಯರು ಉಪ್ಪಿನಕಾಯಿ ತಯಾರಿಕೆ ವ್ಯಾಪಾರ, ಪಾಪಡ್ ತಯಾರಿಕೆ ವ್ಯಾಪಾರ, ಸೀರೆ ಮತ್ತು ಕಸೂತಿ ಕೆಲಸ, ಬಟ್ಟೆಗಳ ಮುದ್ರಣ ಮತ್ತು ಬಣ್ಣ ಹಾಕುವುದು ಮತ್ತು ಉಣ್ಣೆಯ ನೇಯ್ಗೆ ಮತ್ತು ಸೀಮೆ ಸುಣ್ಣ ತಯಾರಿಕೆ, ನೋಟ್ ಬುಕ್ಗಳ ತಯಾರಿಕೆ, ಬುಕ್ ಬೈಂಡಿಂಗು, ಟೈಲರಿಂಗು, ಬ್ಯೂಟಿ ಪಾರ್ಲರು, ಐಸ್ ಕ್ರೀಮ್ ಪಾರ್ಲರು, ಟೀ ಅಂಗಡಿ, ಸೊ ಇನ್ನೂ ಅನೇಕ ವ್ಯಾಪಾರಗಳಿಗೆ ಮಹಿಳೆಯರು ಈ ಉದ್ಯೋಗಿನಿ ಸ್ಕೀಮ್ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ 3 ಲಕ್ಷವರೆಗೆ ಸಾಲವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಹಾಗೇನೆ ಇಲ್ಲಿ ಈ ಉದ್ಯೋಗಿನಿ ಸ್ಕೀಮ್ ಇಂದ ಸಿಗುವಂತಹ ಬೆನಿಫಿಟ್ಸ್ ಗಳು ಏನಪ್ಪಾ ಅಂದ್ರೆ, ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಹಿಳೆಯರಿಗೆ ಕನಿಷ್ಠ 1 ಲಕ್ಷದಿಂದ 3 ಲಕ್ಷವರೆಗೆ ಸಾಲ ಸಿಗುತ್ತೆ. ಹಾಗೆಯೇ ಇದರಲ್ಲಿ 50% ಸಬ್ಸಿಡಿ ಕೂಡ ಸಿಗುತ್ತೆ. ಹೌದು, ಒಂದು ವೇಳೆ ಇವರು 3 ಲಕ್ಷವನ್ನು ಸಾಲ ಪಡೆದುಕೊಂಡಿದ್ರೆ ಅದರಲ್ಲಿ 1.5 ಲಕ್ಷ ಇವರು ಕಟ್ಟುವ ಹಾಗಿಲ್ಲ, ಅದು ಕಂಪ್ಲೀಟ್ ಫ್ರೀ ಆಗಿರುತ್ತೆ. ಹಾಗೆಯೇ ಇವರ ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಸ್ನೇಹಿತರೆ. ಹೌದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ 2 ಲಕ್ಷ ಲೋನ್ ತಗೊಂಡ್ರೆ 1 ಲಕ್ಷ ಉಚಿತವಾಗಿ ಸಿಗುವಂಥದ್ದು. ಹಾಗೆಯೇ ಒಂದು ವೇಳೆ 3 ಲಕ್ಷ ಲೋನ್ ತಗೊಂಡ್ರೆ 1,50,000 ರೂಪಾಯಿ ಕಂಪ್ಲೀಟ್ ಫ್ರೀ ಆಗಿ ಸಿಗುವಂಥದ್ದು. ಹಾಗೆಯೇ ವಿಶೇಷ ವರ್ಗ ಮತ್ತು ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಗರಿಷ್ಠ 3 ಲಕ್ಷವರೆಗೆ ಸಾಲ ಸಿಗುತ್ತೆ. ಹಾಗೆಯೇ ಇವರಿಗೆ EDP ತರಬೇತಿಯೊಂದಿಗೆ ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಸಹಾಯಧನ 30% ಸಿಗುತ್ತೆ. ಅಂದ್ರೆ 1 ಲಕ್ಷ ಇವರು ಲೋನ್ ತಗೊಂಡ್ರೆ 30,000 ಇವರಿಗೆ ಉಚಿತವಾಗಿ ಸಿಗುವಂಥದ್ದು, 70,000 ರೂಪಾಯಿ ಕಟ್ಟಬೇಕು. ಒಂದು ವೇಳೆ ಇವರು 3 ಲಕ್ಷ ಲೋನ್ ತಗೊಂಡ್ರೆ 90,000 ಉಚಿತವಾಗಿ ಸಿಗುವಂಥದ್ದು. ಸೊ ಈ ರೀತಿಯಾಗಿ ಈ ಸ್ಕೀಮ್ನ ಮೂಲಕ ರಾಜ್ಯದ ಮಹಿಳೆಯರಿಗೆ ತುಂಬಾ ಸುಲಭವಾಗಿ ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗುತ್ತೆ. ಅಷ್ಟೇ ಅಲ್ಲದೆ ಸಬ್ಸಿಡಿ ಕೂಡ ಸಿಗುತ್ತೆ. ಸೊ ಈ ಮಾಹಿತಿ ಮಹಿಳೆಯರಿಗೆ ತುಂಬಾನೇ ಬೆನಿಫಿಟ್ಸ್ ಅಂತಾನೆ ಹೇಳಬಹುದು. ಸೊ ಹಾಗಾದರೆ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಲು ಇರಬೇಕಾದ ಅರ್ಹತೆ ಮಾನದಂಡಗಳು ಏನು ಅಂದ್ರೆ ಸ್ನೇಹಿತರೆ, ಅರ್ಜಿದಾರರು ಮಹಿಳೆ ಆಗಿರಬೇಕು. ಹಾಗೆಯೇ ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು. ಹಾಗೆಯೇ ಅರ್ಜಿದಾರರ ವಯಸ್ಸು 18 ರಿಂದ 55 ವರ್ಷಗಳ ಒಳಗೆ ಇರಬೇಕು. ಹಾಗೆಯೇ ಸಾಮಾನ್ಯ ಮತ್ತು ವಿಶೇಷ ವರ್ಗಗಳಿಗೆ ಸೇರಿದ ಮಹಿಳೆಯರಿಗೆ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ 1,50,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಹಾಗೆಯೇ ವಿಧವೆ ಮತ್ತು ಅಂಗವಿಕಲ ಮಹಿಳೆಯರಿಗೆ ಕುಟುಂಬದ ಆದಾಯಕ್ಕೆ ಮಿತಿ ಇಲ್ಲ. ಹಾಗೆಯೇ ಅರ್ಜಿದಾರರು ಯಾವುದೇ ಹಣಕಾಸು ಸಂಸ್ಥೆಯಲ್ಲಿ ಈ ಹಿಂದೆ ಪಡೆದ ಯಾವುದೇ ಸಾಲವನ್ನು ಮರುಪಾವತಿ ಮಾಡದೆ ಬಾಕಿ ಇಟ್ಟಿರಬಾರದು. ಒಂದು ವೇಳೆ ಇವರು ಬೇರೆ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ಸಾಲ ಪಡೆದುಕೊಂಡಿದ್ರೆ ಅದನ್ನ ಪೆಂಡಿಂಗ್ ಇಟ್ಟಿರಬಾರ್ದು, ಸಾಲ ಬಾಕಿ ಇರಬಾರ್ದು, ಎಲ್ಲ ಕರೆಕ್ಟಾಗಿ ಕಟ್ಟಿರಬೇಕು. ಅಂದ್ರೆ ಇವರ ಸಿಬಿಲ್ ಸ್ಕೋರ್ ಅನ್ನ ಚೆಕ್ ಮಾಡ್ತಾರೆ. ನಂತರ ಅರ್ಜಿದಾರರು ಅತ್ಯಂತ ಬಡವರು, ನಿರ್ಗತಿಕರು, ವಿಧವೆ ಮತ್ತು ದೈಹಿಕವಾಗಿ ಅಸ್ವಸ್ಥರಿಗೆ ಆದ್ಯತೆಯನ್ನು ನೀಡಲಾಗುವುದು. ಹಾಗೆಯೇ ಇದಲ್ಲದೆ ಯಾವುದೇ KSWDC ಅಥವಾ ಯಾವುದೇ ಇತರ ಇಲಾಖೆಯಿಂದ ನಡೆಸುವ ಪೂರ್ವ
ಕೌಶಲ್ಯ ಅಭಿವೃದ್ಧಿ ತರಬೇತಿ ಅಥವಾ ವೃತ್ತಿಪರ ತರಬೇತಿಯನ್ನು ಪಡೆದ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗುತ್ತೆ. ಇವರು ಯಾವ ವ್ಯಾಪಾರವನ್ನು ಶುರು ಮಾಡ್ತಾರೋ ಆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಇವರು ಆಲ್ರೆಡಿ ಟ್ರೈನಿಂಗ್ ಅನ್ನು ಪಡೆದುಕೊಂಡಿದ್ರೆ ಇವರಿಗೆ ಮೊದಲ ಆದ್ಯತೆಯನ್ನ ಕೊಡಲಾಗುತ್ತೆ. ನಂತರ ಈ ಉದ್ಯೋಗಿನಿ ಸ್ಕೀಮ್ಗೆ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನಪ್ಪಾ ಅಂದ್ರೆ ವಾಸಸ್ಥಳದ ದೃಢೀಕರಣ ಪತ್ರ ಅಥವಾ ರೇಷನ್ ಕಾರ್ಡು ಅಥವಾ ಆಧಾರ್ ಕಾರ್ಡು ಅಥವಾ ವೋಟರ್ ಐಡಿ ಬೇಕಾಗುತ್ತೆ. ನಂತರ ಅರ್ಜಿದಾರರ 3 ಪಾಸ್ಪೋರ್ಟ್ಗಳಲ್ಲಿಯ ಫೋಟೋಸ್ಗಳು ಬೇಕಾಗುತ್ತೆ. ನಂತರ ಸಾಲ ಪಡೆಯಲು ಉದ್ದೇಶಿಸಿರುವ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ತರಬೇತಿ ಅಥವಾ ಅನುಭವದ ಪತ್ರ ಬೇಕಾಗುತ್ತೆ. ನಂತರ ಯಾವ ವ್ಯಾಪಾರವನ್ನು ಶುರು ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಯೋಜನಾ ವರದಿ ಅಥವಾ ಒಂದು ಕೊಟೇಶನ್ ಬೇಕಾಗುತ್ತೆ. ನಂತರ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಒಂದು ವೇಳೆ ಇವರು SC ST ಆಗಿದ್ರೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ನಂತರ ಇವರು ಯಾವ ವ್ಯಾಪಾರವನ್ನು ಶುರು ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೊಟೇಶನ್ ಅಂದ್ರೆ ಯಾವ ಯಂತ್ರೋಪಕರಣ ಬೇಕಾಗುತ್ತೆ, ಐಟಮ್ಸ್ಗಳು ಬೇಕಾಗುತ್ತೆ. ಅಂದ್ರೆ ಇವರು ಯಾವ ವ್ಯಾಪಾರವನ್ನು ಶುರು ಮಾಡ್ತಾರೋ ಆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಐಟಮ್ಸ್ಗಳು ಬೇಕಾಗುತ್ತೋ, ಅಂದ್ರೆ ಒಂದು ವೇಳೆ ಇವರು ಬ್ಯೂಟಿ ಪಾರ್ಲರ್ ಸ್ಟಾರ್ಟ್ ಮಾಡ್ತಿದ್ರೆ ಒಂದು ಕಂಪ್ಯೂಟರ್, ಟೇಬಲ್, ಚೇರು, ಮಿರರು, ಸೊ ಈ ರೀತಿಯಾಗಿ ಯಾವೆಲ್ಲ ಐಟಮ್ಸ್ಗಳು ಬೇಕಾಗುತ್ತೋ ಆ ಐಟಮ್ಸ್ಗಳು ಡಿಸ್ಟ್ರಿಬ್ಯೂಟರ್ ನೀವು ಎಲ್ಲಿಂದ ಪರ್ಚೇಸ್ ಮಾಡ್ತಿರೋ ಅಲ್ಲಿಂದ ಒಂದು ಕೊಟೇಶನ್ ಅದರ ರೇಟು ಎಲ್ಲ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಅರ್ಜಿದಾರನ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಬ್ಯಾಂಕಿನ ಪಾಸ್ಬುಕ್ ಬೇಕಾಗುತ್ತೆ. ಇದೇ ಬ್ಯಾಂಕಿನ ಪಾಸ್ಬುಕ್ಗೆ ಈ ಸಾಲದ ಅಮೌಂಟ್ ಸೆಂಡ್ ಆಗುವಂತದ್ದು. ನಂತರ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಂದ್ರೆ ಸಾಮಾನ್ಯ ವರ್ಗದ ಮಹಿಳೆಯರು ಅಥವಾ ವಿಶೇಷ ವರ್ಗದ ಮಹಿಳೆಯರು ಅವರ ವಾರ್ಷಿಕ ಆದಾಯ 1,50,000 ಕಡಿಮೆ ಇರಬೇಕು. ಹಾಗೆಯೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರ ವಾರ್ಷಿಕ ಆದಾಯ 7,00,000 ಕಡಿಮೆ ಇರಬೇಕು. ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಸ್ನೇಹಿತರೆ. ನಂತರ ಈ ಉದ್ಯೋಗಿನಿ ಸ್ಕೀಮ್ಗೆ ಅರ್ಜಿ ಸಲ್ಲಿಸುವುದು ಎಲ್ಲಿ ಅಂದ್ರೆ ಸ್ನೇಹಿತರೆ, ನಿಮ್ಮ ಬ್ಯಾಂಕಿನ ಅಕೌಂಟ್ ಎಲ್ಲಿದೆಯೋ ಅಲ್ಲೋಗ್ಬಿಟ್ಟು ಈ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳು ಪ್ಲಸ್ ಅಪ್ಲಿಕೇಶನ್ ಎತ್ಕೊಂಡು ಅಪ್ಲಿಕೇಶನ್ ಫಿಲ್ಅಪ್ ಮಾಡಿಬಿಟ್ಟು ನೀವು ಬ್ಯಾಂಕಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಹಾಗಾದರೆ ಈ ಉದ್ಯೋಗಿನಿ ಸ್ಕೀಮಿಯ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತೆ ಅಂದರೆ ಇಲ್ಲಿ ನೋಡಿ, ಒಂದು ವೆಬ್ಸೈಟ್ ಕೊಟ್ಟಿದ್ದೀನಿ www.kswdc.com. ಇಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಹಾಕ್ಬಿಟ್ಟು ನಿಮ್ಮ ಹತ್ತಿರದ ಬ್ಯಾಂಕಿಗೆ ಕೊಡ್ಬೋದು. ಆ ಬ್ಯಾಂಕಿನವರು ನಿಮ್ಮ ಅರ್ಜಿಗಳನ್ನು ಉಪನಿರ್ದೇಶಕರು ಅಥವಾ CDPO ಕಚೇರಿಗಳಿಗೆ ನಿಮ್ಮ ಡಾಕ್ಯುಮೆಂಟ್ಸ್ನ ಸೆಂಡ್ ಮಾಡ್ತಾರೆ. ಸೊ ನಂತರ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳನ್ನ ಚೆಕ್ ಮಾಡಿಬಿಟ್ಟು ನಿಮಗೆ ಸಾಲ ಎಷ್ಟು ಬೇಕು, ನಿಮ್ಮ ಸಿಬಿಲ್ ಸ್ಕೋರ್ ಎಲ್ಲವನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನೀವು ಆಲ್ರೆಡಿ ಯಾವ್ದಾದ್ರು ಸಾಲವನ್ನು ಪಡ್ಕೊಂಡಿದ್ದೀರಾ, ನಿಮ್ಮ ಸಾಲ ಪೆಂಡಿಂಗ್ ಇದೆಯೋ, ನಿಮ್ಮ ಹಳೆ ಸಾಲ ಕರೆಕ್ಟಾಗಿ ಕಟ್ಟಿದ್ರೋ ಎಲ್ಲವನ್ನು ಚೆಕ್ ಮಾಡಿಕೊಂಡು ನೀವು ಸಾಲಕ್ಕೆ ಅರ್ಹರಿದ್ರಿ ಎಂದು ಹೇಳಿದ ಮೇಲೆ ನಿಮಗೆ ಈ ಸಾಲವನ್ನು ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ಜಮಾ ಮಾಡುವಂಥದ್ದು. ಸೊ ನೀವು ಸಲ್ಲಿಸಿರುವ ಡಾಕ್ಯುಮೆಂಟ್ಸ್ಗಳು ಎಲ್ಲ ಕರೆಕ್ಟ್ ಆಗಿದ್ರೆ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ 2 ತಿಂಗಳ ಒಳಗೆ ನಿಮಗೆ ಸಾಲ ಅಮೌಂಟ್ ಸೆಂಡ್ ಆಗುವಂಥದ್ದು ಸ್ನೇಹಿತರೆ. ಯಾವೆಲ್ಲ ಮಹಿಳೆಯರು ಸ್ವಂತವಾಗಿ ವ್ಯಾಪಾರವನ್ನು ಶುರು ಮಾಡಬೇಕು ಅಂತಿದ್ರು, ಒಂದು ವೇಳೆ ನಿಮಗೆ ಹಣಕಾಸಿನ ಸಮಸ್ಯೆ ಇದ್ರೆ ನೀವು ಈ ಉದ್ಯೋಗಿನಿ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ ಗರಿಷ್ಠ 3 ಲಕ್ಷವರೆಗೆ ಸಾಲವನ್ನು ಪಡೆದುಕೊಂಡು ಅಷ್ಟೇ ಅಲ್ಲದೆ 1,50,000 ತನಕ ಉಚಿತವಾಗಿ ಸಬ್ಸಿಡಿ ಹಣ ಕೂಡ ಪಡೆದುಕೊಳ್ಳಬಹುದು. ಯಾವೆಲ್ಲ ಮಹಿಳೆಯರು ಸ್ವಂತವಾಗಿ ಉದ್ಯೋಗವನ್ನು ಶುರು ಮಾಡಬೇಕು ಅಂತಿದ್ರು ಅಂತ ಮಹಿಳೆಯರಿಗೆ ಈ ಮಾಹಿತಿ ತುಂಬಾನೇ ಬೆನಿಫಿಟ್ಸ್ ಅಂತಾನೆ ಹೇಳ್ಬೋದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಆದಷ್ಟು ಎಲ್ಲ ಮಹಿಳೆಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳಿಗೆ ಕೂಡಲೇ PKV ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.